ಹಾಗೆ ಪಶ್ಚಿಮ ಬಂಗಾಳದಲ್ಲಿ ಬಹುಮತದ ಕಡೆಗೆ ಬಿಜೆಪಿ ದಾಪುಗಾಲನ ಇಡ್ತಾ ಇದೆ. ಈ ಬಾರಿಯ 5 ರಾಜ್ಯಗಳ ಚುನಾವಣೆಯಲ್ಲಿ ನಮಗೆ ಜನ ಬಹಳ ನಿರೀಕ್ಷೆ ಇಟ್ಟಿದ್ದು ನಾವು ಜೊತೆಗೆ ರಾಜಕೀಯ ಪಕ್ಷಗಳು ಅಂತ ಅಂದ್ರೆ ಅದು ಪಶ್ಚಿಮ ಬಂಗಾಳ ಹಾಗೆ ತಮಿಳುನಾಡಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎರಡೂ ಕಡೆನೂ ಕೂಡ ಬಹಳ ಬದಲಾವಣೆಗಳನ್ನ ನಾವು ಈ ಆರಂಭಿಕ ಹಂತದಲ್ಲಿ ಗಮನಿಸ್ತಾ ಇದ್ದೀವಿ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಅಧಿಕಾರ ಹಿಡಿಯೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ರೀತಿಯಾದಂಥ ಸನ್ನಿವೇಶ ಇತ್ತು. ಅದೇ ಪಶ್ಚಿಮ ಬಂಗಾಳದಲ್ಲಿ ಈ ಬಾರಿ ಬಿಜೆಪಿ ಬಹುಮತದ ಕಡೆಗೆ ದಾಪುಗಾಲು ಹಾಕ್ತಾ ಇರುವಂಥದ್ದನ್ನ ನೋಡ್ತಾ ಇದ್ದೀವಿ. ಪಶ್ಚಿಮ ಬಂಗಾಳದಲ್ಲಿ 148 ಕ್ಷೇತ್ರಗಳನ್ನ ಗೆಲ್ಲಬೇಕಾಗುತ್ತೆ ಬಹುಮತವನ್ನ ಪಡೆಯುವಂತ ನಿಟ್ಟಿನಲ್ಲಿ. ಆ ದಿಕ್ಕಿನ ಕಡೆಗೆ ಈಗ ಬಿಜೆಪಿ ಸಾಕ್ತಾ ಇದೆ ಅನ್ನುವಂತ ನೋಡ್ತಾ ಇದೀವಿ. ವೆರಿ ಇಂಟ್ರೆಸ್ಟಿಂಗ್ಲಿ ಸರ್, ಒಂದು ಸಂಗತಿ ಅಂತ ಅಂದ್ರೆ 2011ರ ಚುನಾವಣೆಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಗೆದ್ದಂಥದ್ದು 4% ಅವ್ರದ್ದು ವೋಟ್ ಶೇರ್ ಇದೆ ಸರ್, 4%. ಅದೇ 2016ರ ಚುನಾವಣೆಯಲ್ಲಿ ಅವರ ವೋಟ್ ಶೇರ್ ಇದ್ದಿದ್ದು 10% ಆಯ್ತು. ಅವ್ರು ಗೆದ್ದಂತ ಸ್ಥಾನಗಳು 3 2016ರಲ್ಲಿ. 2021ರಲ್ಲಿ ಅವರ ವೋಟಿಂಗ್ ಪರ್ಸೆಂಟೇಜ್ ಬಂದ್ಬಿಟ್ಟು 38%ಗೆ ಹೋಯ್ತು, 77 ಸ್ಥಾನಗಳನ್ನ ಗೆದ್ದು. ಇದೇ ಬಿಜೆಪಿ ಕಳೆದ 12 ವರ್ಷಗಳ ಹಿಂದೆ ಅಥವಾ 12 ಅನ್ನಕ್ಕಿಂತ 15 ವರ್ಷಗಳ ಹಿಂದೆ ಪಶ್ಚಿಮ ಬಂಗಾಳದಲ್ಲಿ ಶೂನ್ಯ ದಾಖಲೆ ಮಾಡಿತ್ತು. 15 ವರ್ಷಗಳ ನಂತರದಲ್ಲಿ ಇವತ್ತು ಬಹುಮತದ ಕಡೆಗೆ ಸಾಕ್ತಾ ಇದೆ ಅಂತ ಅಂದ್ರೆ ಅದು ಪಶ್ಚಿಮ ಬಂಗಾಳ ಗೆಲ್ಲೇಬೇಕು ಅನ್ನುವಂತ ನಿಟ್ಟಿನ ಅವರ ಕಮಿಟ್ಮೆಂಟ್, ಡೆಡಿಕೇಶನ್. ಕರೆಕ್ಟ್. ಅದು ನೀವು ಹೇಳಿದ ಅಕ್ಷರಶಃ ಸತ್ಯ. ಜೊತೆಗೆ ಏನಂದ್ರೆ ಎಲ್ಲಿ ಕಳ್ಕೊಳ್ತೀವೋ ಅಲ್ಲಿ ಹುಡುಕ್ಬೇಕು ಅನ್ನುವಂಥ ಮನೋಭಾವನೆ ಇದೆಯಲ್ಲ, ಸೋಲಿಗೆ ಕಂಗಡದನೇ ಈ ಬಾರಿ ಸೋತಿದ್ದೀವಿ, 5 ವರ್ಷಕ್ಕೆ ಯಾವ ರೀತಿ ಪ್ರಿಪೇರ್ ಆಗಬೇಕು ಅಂತ ಹೇಳಿ ಅಂತ ಚಂದ್ರಶೇಖರ್, ನಾನು ನಿಜಕ್ಕೂ ನಿಮ್ಮನ್ನು ಅಪ್ರಿಷಿಯೇಟ್ ಮಾಡ್ತೀನಿ. ಯಾಕಂದ್ರೆ ನಿಮ್ಮ ವಿಶ್ಲೇಷಣೆನೇ ತುಂಬಾ ಚಂದ. ನೀವು ಈ ಎಲ್ಲರೂ ಬೇರೆ ಹೇಳ್ತಿರುವಂಥ ಸಂದರ್ಭದಲ್ಲಿ ನೀವು ಹೇಳಿದ ರೀತಿ ಇತ್ತಲ್ಲ, ಖಂಡಿತವಾಗ್ಲೂ ಗೆಲ್ತೀವಿ ಅಂತ ಅಂಕಿಅಂಶಗಳ ಸಮೇತ, ಜೊತೆಗೆ ಯಾರ್ಯಾರು ಯಾವ್ಯಾವ ಕಡೆಗೆ ಇದ್ದಾರೆ, ಏನು ಎತ್ತ, ಅದನ್ನು ಭಾಳ ಅದ್ಭುತವಾಗಿ ಇದು ಮಾಡಿದ್ರೆ ನೀವು ಹೆಂಗೆ ಆ ಪಲ್ಸ್ ಹೆಂಗೆ ಗೊತ್ತಾಯ್ತು ಅಂತ. ಬಿಹಾರಲ್ಲೂ ಅದೇ ಥರ ಮಾತಾಡಿದ್ವಿ. ಬಿಹಾರಲ್ಲಿ 3 ತಿಂಗಳು ಮುಂಚೆ ಹೇಳಿದೆ 185+ ಬರುತ್ತೆ ಅಂತೇಳಿ, 202 ಬಂತು. ಅಂತ ಹೇಳಿದ್ರೆ ನಾವು ಅಲ್ಲಿ ಪ್ರವಾಸ ಮಾಡಿದಾಗ ಜಾಸ್ತಿ ಅತಿ ಹೆಚ್ಚು ನಂದು ಇದೆ ಅಂತ ಹೇಳಿದ್ರೆ ಗೌರ್ಮೆಂಟ್ ಅಫಿಷಿಯಲ್ಸ್ಗಳನ್ನ ಜಾಸ್ತಿ ಮಾತಾಡ್ತೀವಿ. ಗೌರ್ಮೆಂಟ್ ಅಫಿಷಿಯಲ್ಗಳ ಪಲ್ಸ್ ಹೆಂಗೆ ಅಂತ ಹೇಳಿದ್ರೆ ಜನರು ಬಂದು ಅವ್ರು ಮೀಟ್ ಮಾಡ್ತಿರ್ತಾರೆ, ಸರ್ಕಾರ ಹೇಗೆ ಇಂಪ್ಲಿಮೆಂಟ್ ಮಾಡ್ತಾ ಇದೆ, ಸರ್ಕಾರ ಅದಕ್ಕೆ ಫಂಡ್ ಕೊಡ್ತಾ ಇದೆ ಇಲ್ವಾ, ಇವೆರಡೂ ಪಲ್ಸ್ಗಳು ಗೌರ್ಮೆಂಟ್ ಅಫಿಷಿಯಲ್ಸ್ಗೆ ಚೆನ್ನಾಗಿ ಗೊತ್ತಾಗ್ಬಿಡುತ್ತೆ. ಅವರು ಪ್ರಾಮಾಣಿಕವಾಗಿ ಹೇಳಬೇಕು. ಯಾಕಂದ್ರೆ ಅದನ್ನೇ ಸಾಮಾನ್ಯವಾಗಿ ನೀವು ಒಳಗಡೆ ಕೂತ್ಕೊಂಡು ಮಾತಾಡಿಸಿದಾಗ ಈಗ ದೊಡ್ಡ ಪೋಲ್ ಸ್ಟಾರ್ಸ್